ನಮಸ್ಕಾರ ಏನಾರ ನಾನು ಮುದೋಳ ಟಗರ್ಲಸ್ ಯೂಟ್ಯೂಬ್ ಕ್ರಿಯೇಟರ್ ರೀ. ಇವತ್ತ ಮರಿ ಮೇಸುದ್ರ ಬಗ್ಗೆ ಹೆಂಗ ಮರಿ ಸಾಯದಾಗ ಯಾವಾಗ ಹೆಂಗ್ ಸೆಲೆಕ್ಟ್ ಮಾಡ್ಬೇಕು ಒಬ್ಬ ಬಾನ ಕಾಮೆಂಟ್ ಹಾಕಿದ್ರಿ ನನಗ. ಮರಿ ಮೇಸುದ್ರ ಬಗ್ಗೆ ಮರಿ ನಾವ್ ಈ ಫಸ್ಟ್ ಟೈಮ್ ಕಟ್ಟಾಕ್ತಿವಿ ಅಂತಾರ ಯೂಸ್ ಆಗುವಂತ ವಿಡಿಯೋ ಮಾಡತ್ತೇಳಿ ಅದ್ರ ಬಗ್ಗೆ ವಿಡಿಯೋ ಮಾಡತ್ತೇನ್ರಿ ಇವತ್ತ. ಅಣ್ಣಾರ ನೀವು ಬಜಾರ್ಕ ಮರಿ ತರಕ್ ಹೋಗಿ ಮರಿ ಅಂತ ಸೆಲೆಕ್ಟ್ ಮಾಡ್ಬೇಕು. ಮತ್ತ ಅವ್ನ ಮನಿ ತಂದ್ಕೂಳೆ ಅದ್ರ ಬಗ್ಗೆ ಏನ್ ಹಾಕ್ಬೇಕು ಟಾನಿಕ್ ಅಥವಾ ಅದ್ರ ಜಂತಿನ ಎಣ್ಣೆ ಹಾಕುವಂತದ ಒಂದು ಸಬ್ಜೆಕ್ಟ್ ರೀ. ಮತ್ತ ಅವಕ್ ಬಂದಾಗ ಕಾಳ ಏನೇನ್ ಹಾಕ್ಬೇಕು ಎಷ್ಟ್ ಟೈಮ್ ಹಾಕ್ಬೇಕು ಅದೊಂದ್ ಸಬ್ಜೆಕ್ಟ. ಮತ್ತ ಅವಕ್ಕ ಮೇವ ಯಾವ ರೀತಿ ಇಡ್ಬೇಕು ಹೆಂಗ್ ಹಾಕ್ಬೇಕು ಮತ್ತ ಅದ್ರ ಕೊಂಪ್ ಕೀಳುದು ಮತ್ತ ಕಟಿಂಗ್ ಮಾಡ್ಸುದು ಅದ್ರ ಬಗ್ಗೆ ಎಲ್ಲಾ ವಿಡಿಯೋ ಬಗ್ಗೆನೂ ವಿವರಣೆ ಐತ್ರಿ ಇದ್ರ ಫುಲ್. ಮುಂದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದ ಎದ್ರ ಬಗ್ಗೆ ವಿಡಿಯೋ ಮಾಡ್ಬೇಕಂತೇಳಿ ಕಮೆಂಟ್ ಮಾಡ್ರಿ. ಇದು ದೊಡ್ಡ ಮರಿ ಅವ್ರ ತೂಕ ಆಗಂಗಿಲ್ಲ ಅಂತಿರದಲ್ರಿ, ಅವ್ರಿಗೂ ಯೂಸ್ ಐತ್ರಿ, ಅವರು ನೋಡ್ಬೋದ್ರಿ ಇದ್ರಾಗ ಎಲ್ಲಾ ತರನು ಒಂದ್ ಫುಲ್ ಸ್ಕ್ರಿಪ್ಟ್ ಮಾಡೇನ್ರಿ ಇದನ್ನ. ಮರಿ ತರಾಕ್ ಹೋಗಿರ್ತಿರಲ್ರಿ ನೀವು ಬಜಾರ್ಕ, ಹೋದಾಗ ಮರಿ ಸ್ವಲ್ಪ ಉದ್ದ ಬೀಸ ಕಾಲತ್ರ ಇದ್ದು ಮರಿ ನೋಡ್ರಿ. ನೋಡಿ ಸ್ವಲ್ಪ ಗಡ್ಡಿ ಪಡ್ಡಿ ಸ್ವಲ್ಪ ಜಾಸ್ತಿ ಬರುವಂತ ನೋಡ್ಬೇಕ್ರಿ ಸೆಲೆಕ್ಟ್ ಮಾಡೋದ್ನಾಗ್ರಿ. ನೋಡಿ ಮರಿ ತೊಗೊಂಬಂದ್ ಕಿಸಿಂದ ಮನಿ ತಂದಾಗ ಇದಕ್ಕೆ ಏನೇನ್ ಮಾಡ್ಬೇಕಂದ್ರ ಸ್ಟಾರ್ಟಿಂಗ್ ಅವತ್ ತಂದ್ ದಿವ್ಸ ಕಾಳ್ ಹಾಕ್ಬೇಡ್ರಿ ಮೇವಿನ ಮ್ಯಾಗ ಅಷ್ಟ ಹಾಕ್ರಿ ಒಂದ್ ದಿವ್ಸ. ಯಾಕಂದ್ರ ಅಲ್ಲಿ ಅವ್ರು ಮಾರುವರು ಮರಿ ಚಂದ ಕಾಣ್ಲತ್ತೇಳಿ ಬಾಳ ಮೆಸಿರ್ತಾರೆ, ಕಾಳ್ ಜಾಸ್ತಿ ಆದ್ರೂ ಹಾಕಿರ್ತಾರು. ಅವ್ನ್ ತಂದ್ ನೀವ್ ಏನು ಕಾಳ್ ಹಾಕಕ್ ಹೋಗ್ಬೇಡ್ರಿ ಅವತ್ ಒಂದ್ ದಿವ್ಸ. ಮರ್ದಿವ್ಸ ಮಟ್ರ ಕಾಳ್ ಹಾಕ್ಬೇಡ್ರಿ. ತಂದ್ ಮರ್ದಿವ್ಸ ಸ್ವಲ್ಪ ಗೋಧಿ ಇಡ್ರಿ, ಗೋಧಿ ಅಥವಾ ಯಾವ್ದ ಕಾಳು ಇದ್ರು ಹಾಕ್ರಿ. ಗೋಧಿ ಒಟ್ಟ 2 ಟೈಮ್ ದಿವ್ಸಕ್ಕೆ 2 ಟೈಮ್ ಹಾಕ್ಬೇಕ್ರಿ ಮರಿ ಕಾಳ್ರಿ. ಒಟ್ಟ ಒಂದ್ 200 ಗ್ರಾಮ್ ರೀ, ಒಟ್ಟ ಸಣ್ಣ ಮರಿಗೆ 200 ಗ್ರಾಮ್ 2 ಹೊತ್ತು ಹಾಕೋದ್ರಿ ಕಾಳು. ಒತ್ತಾಯ ಮಾಡಕ್ ಹೋಗ್ಬೇಡ್ರಿ ಸಣ್ಣ ಇದ್ದಾಗ. ಅಂದ್ರೆ ಡೈಲಿ 2 ಟೈಮ್ ಕಾಳು ಇಡುದ್ರಿ. ಮತ್ತ ಅವ್ ಬಂದ್ ಕೂಡಲೇನ ಒಂದ್ ವಾರ ಜಂತಿನ ನೀವು ಹಾಕಕ್ ಹೋಗ್ಬೇಡ್ರಿ. ಒಂದ್ ಯಾರು ಅಲ್ಲೇ ಮೊದಲಿನ ಹಾಕಿರಂಗ ಸಣ್ಣ ಮರಿಗಳಿಗೆ. ನೀವು ಬಂದಾಗ ಒಂದ್ ದಿವ್ಸ ಸಂಚೆನ ಕಾಳು ಇಡಬೇಡ್ರಿ, ಸಂಜೆಗೂ ಇಡಬೇಡ್ರಿ. ಮತ್ತ ಅವತ್ ಬೆಳಿಗ್ಗೆನ ಮರ್ದಿವ್ಸ ಬೆಳಿಗ್ಗೆನ ಜಂತಿನ ಎಣ್ಣೆ ಹಾಕ್ರಿ ಒಂದ್ 5 ml ರೀ ಮರಿಗೆ. 5 ml ಜಂತಿನ ಎಣ್ಣೆ ಹಾಕ್ರಿ. ಜಂತಿನ ಎಣ್ಣೆ ಹಾಕಿದ್ಮ್ಯಾಗ ಅವ ಸಂಚೆನ ಕಾಳು ಇಡಂಗಿಲ್ರಿ, ಮರ್ದಿವ್ಸ ಮುಂಜಾನೆ ಇಡುದ್ರಿ ಕಾಳು. ಒಂದ್ 5 ml ಜಂತಿನ ಎಣ್ಣೆ ಹಾಕುದು, ಆಮ್ಯಾಗ ಮರ್ದಿವ್ಸ ಸ್ಟಾರ್ಟ್ ಮಾಡುದ್ರಿ ಕಾಳು. ಒಟ್ಟ ಒಂದ್ 200 ಗ್ರಾಮ್ ಹಾಕ್ಬೇಕ್ರಿ. ಆಮೇಲೆ ಜಂತಿನ ಎಣ್ಣೆ ಹಾಕೊಂಡ್ ಟಾನಿಕ್ ತೊಗೊಂಬರ್ರಿ, ಯಾವ್ದಾರ ಒಂದ್ ಲಿವರ್ ಟಾನಿಕ್ ರೀ. ಮರಿಗಳು ಗ್ರೋತ್ ಬರ್ತೈತಿ, ಹಾಕಿ ಸಿತ್ತಿರ್ತಾವು, ಲಿವರ್ ಟಾನಿಕ್ ಹಾಕ್ರಿ. ಆಮ್ಯಾಗ ಲಿವರ್ ಟಾನಿಕ್ ಹಾಕಿ ಆಟೋಮೆಟಿಕ್ ಇದು ಫುಡ್ ತಿತ್ತಿರ್ತಾವ್ರಿ, ಕಾಳ ಪಾಳ ತಿಂತಾವ್ರಿ. ಅದೇ ರೀತಿ ಒಂದ್ ದಿವ್ಸಕ್ಕ ಕೊಂಬ್ ಕೀಳಾಕ್ ಬರ್ತಾವ್ರಿ. ಒಂದ್ ತಂದ್ ಮ್ಯಾಗ ನೀವು ಬಲ್ಸಿದ್ ಮರಿ ತಿಂದ್ರಿ ಅಂದ್ರ ಆಗಿದಾಗ ಒಂದ್ ವಾರದಾಗ ಬರ್ತಾವ್ರಿ. ಒಂದ್ ವಾರ ಮಟ್ಟ ಕೊಂಬ್ ಕೀಳಾಕ್ ಹೋಗ್ಬೇಡ್ರಿ ಮನಿ ಬಂದ್ಮ್ಯಾಗ. ಒಬ್ರು ಕಿತ್ ಬಿಡ್ತಾರಿ ಬಂದ್ಕೊಳ್ಳಿ. ಮರಿ ತಾಯಿ ಬಿಟ್ಟು ಅಗಲಿ ಬಂದಿರ್ತೈತಿ, ಅವು ಮರಿ ಹತ್ಕೊಂಡಿರಂಗಿಲ್ರಿ, ಇಲ್ಲಿ ಮೆಟ್ಟಾಗ ಹೊಂದಾಣಿಕೆ ಇರಂಗಿಲ್ಲ, ಜಡ್ಡಿಗೆ ಬಿಡ್ತಾವ್ರಿ ಮರಿಗಳು. ಹಂಗ ಒಟ್ಟ ತಂದ್ ಮ್ಯಾಗ ಒಂದ್ ವಾರದಾಗ 4 ದಿನ ಒಟ್ಟ ಕೊಂಬ್ ಕೀಳ್ಬೇಡ್ರಿ. ಒಂದ್ 15 ದಿವ್ಸ ಹೋಗ್ರಿ ಮನಿ ಬಂದ್ಮ್ಯಾಗ ಮರಿ ಹೊಂದಾಣಿಕೆ ಆಕತ್ರಿ. ಆಮೇಲೆ ಯಾರ ನೀವು ಕೀಳಾಕ್ ಬರ್ಲಿಕ್ಕಾರ ನೀವು ಗುದ್ದಾಡಕ್ ಹೋಗ್ಬೇಡ್ರಿ. ಒಬ್ರು ಯಾರ ಊರಾಗ ಇರ್ತಾರ ಕೊಂಬ್ ಕೀಳವ್ರಿ, ಅವ್ರ ಕಡೆ ಕಳಿಸ್ರಿ ಚಲೋತಂಗ. ಅದ್ರ ಪಕ್ಕಡ್ಲಿಕ್ಕೆ ಇರ್ತಾರ, ಒಬ್ಬೊಬ್ರು ಚೈನ್ ಪನ್ಲಿಕ್ಕೆ ಇರ್ತಾರ. ಒಟ್ಟು ಚಲೋದ ರೀತಿ ಕಳಿಸ್ರಿ, ಹಲ್ಲಿ ಪಲ್ಲಿ ಗುದ್ದಾಡಕ್ ಹೋಗ್ಬೇಡ್ರಿ. ಕೊಂಬು ಮುರಿಯೋ ಸಾಧ್ಯತೆನೂ ಇರ್ತೈತ್ರಿ. ಮರಿ ಎಷ್ಟೋ ಚಲೋತಂಗ ತಂದ್ರು ನೀವು ಮರಿ ಬಾದ್ ಆಗೋ ಸಾಧ್ಯತೆ ಇರ್ತೈತ್ರಿ. ಅಂದ್ರೆ ಸಣ್ಣ ಮರಿಯಾರು ಒಂದ್ 200 ಗ್ರಾಮ 2 ಹೊತ್ತು ಕಾಳು ಇಡ್ಬೇಕ್ರಿ ಒಟ್ಟ. ಅದೇ ರೀತಿ ದೊಡ್ಡ ಮರಿಯಾರಿಗೂ ಐತ್ರಿ ಯೂಸ್. ದೊಡ್ಡ ಮರಿಯಾರ ಒಂದ್ 500 ಗ್ರಾಮ್ ಕಾಳು ಇಡ್ರಿ, ಒಂದ್ ಅರ್ಧ ಸೇರಿ ಒಂದ್ ಹೊತ್ತಿಗೆ ಅರ್ಧ ಸೇರಿ ತಿನ್ಬೇಕ್ರಿ. ಅವು ತಿಂದು ಅಂದ್ರೆ ಯಾವಾಗಿದ್ರು ಮರಿ ರೆಡಿ ಹಾಕವ್ರಿ. ಮತ್ತ ಹಾಲ್ ಅಂತೂ ಮಿನಿಮಮ್ ಸಣ್ಣ ಮರಿದಾಗ ಆಲ್ಮೋಸ್ಟ್ ಅಲ್ಲಿ ಹಾಕಬೇಕ್ರಿ ಹಾಲ್ ಒಟ್ಟ. ಒಂದ್ ಸಣ್ಣ ಮರಿಯಾರ ಒಂದ್ 200 ml ಹಾಲ್ ಹಾಕ್ರಿ ಒಟ್ಟ್ರಿ ಒಂದ್ ಮರಿಗ್ರಿ. 200 ml 2 ಹೊತ್ತು ಎಮ್ಮಿ ಹಾಲ್ ಇದ್ರ ಬಾರಿ ಬೆಸ್ಟ್ ರೀ, ಮರಿ ಗ್ರೋತ್ ಬರ್ತಾವ್ರಿ. ಅದೇ ರೀತಿ ದೊಡ್ಡ ಮರಿಯಾರು ಒಂದ್ ಅರ್ಧ ಲೀಟರ್ ಹಾಕ್ಬೇಕ್ರಿ. ದೊಡ್ಡ ಮರಿಯಾರ್ರಿ ಅರ್ಧ ಲೀಟರ್ ಹಾಲ, ಅರ್ಧ ಲೀಟರ್ ಕಾಳ. ಅದು ಒಬ್ಬೊಬ್ರು ಏನ್ ಮಾಡ್ತಾರ, ಕಾಳು ಹಾಕಿ ತಿಂದ ತಕ್ಷಣ ಹಾಲ್ ಹಾಕ್ತಾರ, ಅಥವಾ ಹಾಲ್ ಹಾಕಿದ ತಕ್ಷಣ ಕಾಳು ಇಡ್ತಾರ. ಹಂಗಾದ್ರೆ ಹೊಟ್ಟೆ ತುಂಬತೈತಿ, ತಿನ್ನಂಗಿಲ್ರಿ ಮರಿಗಳು. ಒಟ್ಟ ಹಾಲ ಬೆಳಿಗ್ಗೆ 9 ಗಂಟೆಗೆ ಹಾಲು ಹಾಕುದ್ರಿ. 9 ಗಂಟೆ ಡೈಲಿ, ಸಂಜಿನಾಗೂ 9 ಗಂಟೆ, ಬೆಳಿಗ್ಗೆನೂ 9 ಗಂಟೆ ರೀ. ಅದೇ ರೀತಿ ಕಾಳು ಏನ್ ಇಡ್ಬೇಕು, ಎದ್ದ ತಕ್ಷಣ ಒಟ್ಟ ಏನು ಕೆಲಸ ಮಾಡಲ್ರಿ ನೀವು ಎದ್ಕೊಳ್ಳಿ. ಒಟ್ಟು ಕಾಲ ಕಸ ಗುಡಿಸೋದು ಅಷ್ಟ. ಸ್ವಲ್ಪ ಒಂದ್ ಸಣ್ಣ ಮರಿಯಾರ ಒಂದ್ 200 ಗ್ರಾಮ, ದೊಡ್ಡ ಮರಿಯಾರ ಒಂದ್ 500 ಗ್ರಾಮ. ಒಟ್ಟ ಬೆಳಿಗ್ಗೆನ ಇಟ್ಬಿಡುದ್ರಿ ಕಾಳ. ಬೆಳಿಗ್ಗೆ ಇಟ್ಟು 2 ತಾಸು ಆಗ್ಬೇಕ್ರಿ. 2 ತಾಸಿನ ಮ್ಯಾಗ ಹಾಲು ಹಾಕ್ರಿ ಒಟ್ಟ್ರಿ. 2 ತಾಸು ಆದ್ಮ್ಯಾಗ ಹಾಲು ಹಾಕುದ್ರಿ. ನೆಕ್ಸ್ಟ್ ಅದೇ ರೀತಿ ಒಟ್ಟ ಡೈಲಿನೂ ಅದೇ ರೀತಿ ಕಂಟಿನ್ಯೂ ಇಟ್ಕೊಂಡ್ಬಿಡ್ರಿ. ಬೆಳಿಗ್ಗೆ ಹಾಲನು ಲೇಟಾಗಿ ಸ್ವಲ್ಪ ಹಾಕೋದು. ಅದೇ ರೀತಿ ಟಾನಿಕ್ನು ಹಾಕೋದಿರ್ತೈತ್ರಿ. ಟಾನಿಕ್ ನೀವು ಬೆಳಿಗ್ಗೆ ತಿಂದ ತಕ್ಷಣ ಹಾಕ್ಬಿಡ್ರಿ. ಹಾಕ್ರಿ. ಡೈಲಿ ಒಟ್ಟ 7 ಗಂಟೆ ಕಾಯ್ದಿರಿ ಅಂದ್ರೆ 8 ಗಂಟೆ ಟಾನಿಕ್ ಹಾಕ್ರಿ. 9 ಗಂಟೆಗೆ ಹಾಲು ಹಾಕ್ರಿ. ಆಮೇಲೆ 9 ಗಂಟೆ ಮ್ಯಾಲ್ರಿ ಒಂದ್ 10-11 ಮಟ್ಟ ಮರಿ ಒಟ್ಟ ಒಂದ್ ಜಾಗದಾಗ ಕಟ್ಬೇಡ್ರಿ. 2 ಮೇಟ್ ಆಗ್ಬೇಕ್ರಿ. ಒಟ್ಟ ನೈಟ್ ಪೂರ ಒಂದ್ ಕಡೆ ಹಗಲಿ ಒಂದ್ ಕಡೆ ಕಟ್ಟೋಂಗ್ ಮಾಡ್ರಿ. ಒಟ್ಟ ಬಿಸಿಲಾಗ ಒಟ್ಟು ಬೆಳಿಗ್ಗೆ ತಿಂದ ತಕ್ಷಣ ಹೊರಕಟ್ಟಿ 11 ಮಟ್ಟ ಹೊರಗೆ ಇರಲ್ರಿ. ಬಿಸಿಲು ಸ್ವಲ್ಪ ಬಿಸಿಲು ಬಡಿತೈತಿ. 11 ಮಟ್ಟ ಹೊರಗಿರ್ಲಿ. ಹಾಲ ಎಲ್ಲಾ ಮುಗಿದಿರ್ತೈತಿ. ಮಾಡಿ 11 ಗಂಟೆಗೆ ಒಳಗ್ ಕಟ್ರಿ ಮರಿ, ನೆಳಿ ಕಟ್ರಿ. 11 ಗಂಟೆಗೆ ಒಳಗ್ ಕಟ್ಟಿದ ತಕ್ಷಣ ಏನೇನ್ ಕೆಲಸ ಮಾಡ್ಬೇಕಂದ್ರ 11 ಮಟ್ಟ ಒಂದ್ ಇಟ್ಟು ಮೇವ್ ಇಡ್ಬೇಡ್ರಿ ಅವಕ್ಕ. 11 ಗಂಟೆಗೆ ಡೈಲಿ 11 ಗಂಟೆಗೆ ಒಳಗ್ ಕಟ್ರಿ, ಮೇವ್ ಇಡ್ರಿ. ಏನು ಮೇವ್ ಒಂದ್ 3 ತರ ಮೇವ್ ಒಟ್ಟ ಸೆಲೆಕ್ಟ್ ಮಾಡ್ಕೋರಿ ನೀವು.
ಒಟ್ಟ ಹಸಿ ಮೇವು ಒಂದು ಹೊಟ್ರಿ ಒಂದ್ ಯಾವ್ದಾರ ಒಂದ್ ತೊಗರಿ ಹೊಟ್ಟ ಹೆಸರಿನ ಹೊಟ್ಟ ಅದೊಂದು ಹೊಟ್ಟ ಒಂದು ಮತ್ತ ಒಂದ್ 2 ತರ ಹೊಟ್ರಿ ಯಾವ್ದಾರ ತೊಗರಿ ಹೊಟ್ಟ ಶೇಂಗಾ ಹೊಟ್ಟ ಹಿಂಗ ಹಸಿ ಮೇವು ತಿನ್ನೋಕಿಂತ ಹೆಚ್ಚ ಒಣ ಮೇವು ತಿನ್ಬೇಕ್ರಿ ಹೊಟ್ಟನ ತಿನ್ಬೇಕ್ರಿ ಮರಿಗಳು ಅಂದ್ರ ಮರಿ ಸೈಜ್ ತೂಕ ಬರ್ತಾವ್ರಿ. ಈಗ ನೀವು 11 ಗಂಟೆಗೆ ಬಂದ ತಕ್ಷಣ ಕಟ್ತಿರಲ್ಲ ಅವಾಗ ಏನ್ ಮಾಡ್ಬೇಕಂದ್ರ ಹಸಿ ಮೇವ್ ಹಾಕಕ್ ಹೋಗ್ಬೇಡ್ರಿ ಆ ಟೈಮ್ದಾಗ ಒಣ ಹೊಟ್ಟ ಹಾಕ್ರಿ ಒಟ್ಟ ತೊಗರಿ ಹೊಟ್ಟ ಎಲ್ಲಾರು ಸಿಕ್ತಾರ ಬಾರಿ ರೀ ತೊಗರಿ ಮೇ ಹಚ್ಚಾಕ ಅದಕ್ಕೆ ಎಲ್ಲಾ ತರ ಬಾರಿ ಯೂಸ್ ಆಕತ್ರಿ. ತೊಗರಿ ಹೊಟ್ಟಿ ಇಟ್ರಿ ಇಟ್ಕಿಸಿಂದ ಒಂದ್ 10-15 ನಿಮಿಷ ಬಿಡ್ರಿ ತಿಂತಾವು ತಿಂದ್ಮ್ಯಾಗ ಸ್ವಲ್ಪ ನೀರ್ ಕುಡಿಸ್ರಿ ಮರಿಗೆ ನೀರ್ ಕುಡಿಸಿದ ತಕ್ಷಣ ಅವ್ನ ಹಾಳಿ ಏನು ಇಡಾಕ್ ಹೋಗ್ಬೇಡ್ರಿ ಬುಟ್ಟಿ ತಕೊಂಡ ಬಿಟ್ಟು ಬಿಡ್ರಿ ಅದನ್ನಷ್ಟ ಅವ್ ಫ್ರೀಯಾಗಿ ಮಕ್ಕೋತಾವ್ರಿ ಮಧ್ಯಾಹ್ನ ಮಟ್ರ ಮಕ್ಕೊಂದ್ಮ್ಯಾಗ ಮತ್ತ ಮಧ್ಯಾಹ್ನದಾಗ ಏನ್ ಮಾಡ್ಬೇಕಂದ್ರ ಮಧ್ಯಾಹ್ನದಾಗ ಒಂದ್ ಹೊತ್ತ ಮತ್ತೊಂದಿಟ್ಟು ಯಾವ್ದಾರ ಹಸಿ ಮೇವ್ ಇಡ್ರಿ ಹಸಿ ಮೇವ್ ಯೂಸ್ ಆಗತ್ರಿ. ಒಟ್ಟ ಸಣ್ಣಂಗ್ ಕೊಡದ್ ಒಟ್ಟ ಉದ್ದಂಗ್ ಉಗಿಬೇಡ್ರಿ ನಾವು ಕಲ್ಲಿಗೆ ಎಫೆಕ್ಟ್ ಕೊಡ್ತಿರ್ತೈತಿ ಬುಟ್ಟ್ಯಾಗ ಆದಷ್ಟು ಇಡುವಷ್ಟ ಪ್ರಯತ್ನ ಮಾಡ್ರಿ. ಆಮೇಲೆ ಸಾಯಂಕಾಲ ಏನ್ ಮಾಡುದಂದ್ರ ಸಾಯಂಕಾಲ ಒಂದ್ ಹೊತ್ತ ಮತ್ ಮೇವ್ ಇಡುದ್ರಿ ಅವಕ್ಕ 4 ಗಂಟೆ 4:15 ಗಂಟೆ ಹಾಕ್ರಿ ಮೇವ್ ಹಿಡ್ದು 3 ಟೈಮ್ ಮೇವ್ ಆತ್ರಿ ಮೇವ್ ತಿಂದಿರ್ತಾವ ತಿಂದ್ಕಿಸಿನ್ ಮತ್ತ ಒಳಗ್ ಕಟ್ಟಿರ್ತಾರಲ್ಲ ಹೊಳ್ಳಿ 4 ಗಂಟೆಗೆ ಹೊರಗೆ ಕಟ್ಟಿ ಬಿಡುದ್ರಿ ಹೊಳ್ಳಿ ಹೊರಗ್ ಕಟ್ಟಿದ ತಕ್ಷಣ ನಾವು ಹಾಳಿ ಇನ್ ಬಿಡಂಗಲ್ರಿ ಹೊರಗೆ ಆರಾಮ್ ಮಕ್ಕೋತಾವ ಮರಿಗಳು. ಅದ್ ಅವ ಸ್ವಲ್ಪ ಒಬ್ಬೊಬ್ರು ವಾಕಿಂಗ್ ಮಾಡ್ತಿರ್ತಾರ 5 ಗಂಟೆ 6 ಗಂಟೆಗೆ ಸ್ವಲ್ಪ ವಾಕಿಂಗ್ ಹೋಯ್ ತೊಗೊಂಬರ್ದ್ರಿ ವಾಕಿಂಗ್ ಹೋಯ್ ತೊಗೊಂಬಂದ ತಕ್ಷಣ ನೀರ್ನು ಕುಡಿಸ್ಬೇಡ್ರಿ ಕಾಳು ಬಿಡ್ಬೇಡ್ರಿ ಹೊಳ್ಳಿ. ಆಮೇಲೆ ಒಂದ್ ತಾಸ್ ಬಿಟ್ಟ ಒಂದ್ ಅರ್ಧ ತಾಸ್ ಬಿಟ್ಟ ನೀರ್ ಕುಡಿಸ್ರಿ ಸ್ವಲ್ಪ ನೀರ್ ಕುಡಿತಾವ್ರಿ ಅಡ್ಡಿ ಬಿಸಿರ್ತಾವಲ್ಲ ನೀರ್ ಕುಡಿಸ್ರಿ ನೀರ್ ಕುಡಿಸಿದ ತಕ್ಷಣ ಆಟದನ ನಿಮ್ಗೆ 7 ಗಂಟೆ ಆಕತ್ರಿ 6:30 7 ಗಂಟೆ ಆಕತ್ತ 6:30 7 ಗಂಟೆಗ ಮತ್ತೊಂದ್ ಹೊತ್ತು ಕಾಳು ಇಡ್ರಿ ಎಷ್ಟ ಒಂದ್ ದೊಡ್ಡ ಮರಿಗೆ ಒಂದ್ 500 ಗ್ರಾಮ್ ರೀ ಎರಡಲ್ಲ ಹಾಲಲ್ಲ ಮರಿಗಳಿಗೆ ಸಣ್ಣ ಮರಿಗಳಿಗೆ 200 ಗ್ರಾಮ್ ಒಂದೊಂದ್ ಮರಿಗಳು ತಿತ್ತಾವತ್ತೇಳಿ ಬಾಳ ಇಡಾಕ್ ಹೋಗ್ಬೇಡ್ರಿ ಸ್ವಲ್ಪ ಫುಡ್ ಪಾಯ್ಸನ್ ಹಾಕಿರ್ತದ್ರಿ ಮರಿ ಮಲ್ಕ್ ಹಾಕಂಗಿಲ್ಲ ಏನಾಗಂಗಿಲ್ಲ ಫುಡ್ ಪಾಯ್ಸನ್ ಹಾಕಿರ್ತೈತಿ ಹಂಗ್ ಮಾಡ್ರಿ. ಆಮ್ಯಾಗ ಯಥಾ ರೀತಿ ಡೈಲಿ ಒಟ್ಟ ಕಾಳ ಮೇವ ಟೈಮಿಂಗ್ ಹಾಕೊಂಡ್ಬಿಡ್ರಿ ಒಂದ ಟೈಮ್ ಒಟ್ಟ ಕಾಳ ತಿಂದ್ಮ್ಯಾಗ 2 ತಾಸಿಗೆ ಹಾಲು ಹಾಕ್ಬೇಕ್ರಿ ಆಗ ಹಾಕಿದ್ರಿ ಅಂದ್ರ ಮರಿ ಮಲ್ಕ್ ಹತ್ತದಲ್ರಿ ಮಲ್ಕ್ ಹಚ್ಚಾರ ಮರಿ ಯಾವಾಗಿದ್ರು ಫ್ರೆಶ್ ರೀ ಮರಿ ಮಲ್ಕ್ ಹಚ್ಲಿಕ್ಕಾರ ಒಟ್ಟ ಫ್ರೆಶ್ ಇರಂಗಿಲ್ರಿ ಮರಿ ಸ್ವಲ್ಪ ಏನೋ ಜಡ್ ಐತಿ ಅನ್ನೋದು ಕರೆಕ್ಟ್ ತಿಳ್ಕೊಂಡ್ಬಿಡ್ಬೇಕ್ರಿ ಕರಿ ಮಾರಿ ಹಾಕೊಂಡ್ ಅಣ್ಣಾರ ಈ ಮರಿಗಳ ಕೊಂಬ್ ಕಿಳೋದ್ರ ಬಗ್ಗೆ ಏನ್ರಿ ಒಂದೇ ಬೇರೆ ಕೊಂಬ್ ಕಿತ್ಮ್ಯಾಗ ಒಟ್ಟ ಒಂದ್ 4 ರಿಂದ 5 ಇಂಚ್ ಇರ್ಬೇಕ್ರಿ ಕೊಂಬ್ 5 ಇಂಚ್ ಬಂದವರು ಒಂದೇ ಬೇರೆ ಕೊಂಬ್ ಕೇಳ್ರಿ ಒಂದೇ ಬೇರೆ ಕಿತ್ತ 1 ತಿಂಗಳ ಅಥವಾ 1 ತಿಂಗಳ ಮ್ಯಾಗ 1 ವಾರ ಅಷ್ಟರಿ ಲಾಸ್ಟ್ ಅಷ್ಟ್ರೊಳಗೆ ಕೇಳ್ರಿ ಅಂದ್ರ ಮರಿಗೆ ಯಾವ ಎಫೆಕ್ಟ್ ಆಗುದಿಲ್ರಿ ಒಬ್ಬೊಬ್ರು 2 ತಿಂಗಳು ಬಿಡ್ತಾರ ಮರಿ ಗಡ್ಡಿ ಬಲಿತಿರ್ತಾವು ಒಂದ್ ಮರಿ ಸರಳ ಕೇಳ್ತಾವ ಒಂದ್ ಗಡ್ಡಿ ಮುರ್ಕೊಂಡ್ ಬಿಡ್ತಾವ್ರಿ ಹಂಗ್ ಮುರ್ಕೊಂಡ್ ಅಂದ್ರ ಪ್ರಾಬ್ಲಮ್ ಮರಿನ ಬಾದ್ರಿ ಇದ್ದು ಇಲ್ದಂಗ ಆಗ್ಬಿಡ್ತಾರಿ ಮರಿ ಗಡ್ಡಿನ ಮೇನ್ ರೀ ಟಗರಿಗೆ ಆಡ್ಸಾಕ್ ಮೊದಲ ಸ್ವಲ್ಪ ಒಟ್ಟ ಆದಷ್ಟು 1 ತಿಂಗಳ ಮ್ಯಾಗ 1 ವಾರ ದಿವಸ ಅಷ್ಟ್ರಾಗ ಇದು ಮಾಡಿಬಿಡ್ರಿ ಕೊಂಬ್ ಕಿತ್ ಬಿಡ್ರಿ 2ನೇ ಬೇರೆ ಆ ಕೊಂಬ್ ಕೀಳೋಕ್ಕಿಂತ ಮುಂಚೆನೆ 2 ದಿವಸ ಸ್ವಲ್ಪ ಬಡ್ಡಿ ಇಲ್ರಲ್ಲ ಇಲ್ಲಿ ಬಡ್ಡಿ ಕಡೆನ ಎಣ್ಣೆ ಉಣಿಸ್ರಿ ತುದಿ ಉಣಿಸ್ಬೇಡ್ರಿ ಪಕ್ಕದ ಜಾರಿರ್ತಾವ ಬಡ್ಡಿಗೆ ಒಂದ್ ಕೊಬ್ಬರಿ ನೀರಿ ಒಂದ್ 2 ನೀರಿ ಅದಕೊಂದಿಟ್ಟು ಇದ್ಕೊಂಡು ಒಟ್ಟ ನೆನಿಬೇಕ್ರಿ ಅದು 2 ದಿವಸ ಕೊಂಬ್ ಕೀಳೋದು ರವಿವಾರ ಐತಪ್ಪ ಅಂದ್ರ ಶುಕ್ರವಾರ ಮುಣಿಸ್ರಿ ಬುಧವಾರ ಮುಣಿಸ್ಬಿಡ್ರಿ ನಡಿತೈತ್ರಿ. ಅನಾರ ಒಟ್ಟ ಮರಿ ಕಟ್ತಿರ್ತೀರಿ ನಮ್ಗ ಸಾಧ್ಯ ಆಗುದಿಲ್ಲ ಮರಿ ಕಟ್ಟುದು ನಮ್ಗ ಅದೇನು ಮಾಹಿತಿ ಗೊತ್ತಿಲ್ಲ ಅಂತಿರ್ತಾರ ಒಬ್ಬವ್ರು ಅವ್ರು ಈಗ ಇದ್ರಾಗ ಮರಿ ಮಿಸಿರೋ ದೊಡ್ಡ ಇದು ಟೈಮಿಂಗ್ ಹಾಕೊಂಡ್ ಬಿಡಿದ್ರಿ ನೀವು ಕೆಲ್ಸಕ್ಕೆ ಹೋಗೋ ಒಳಗಾಗೇನ ಮುಗಿಸ್ಕೊಂಡ್ ಹೋಗ್ಬೋದ್ರಿ ಮರಿ ಕೆಲ್ಸ ರೀ ಇವೇನ್ ಕಂಟಿನ್ಯೂ ನಮ್ ಮುಂದೆ ಇರು ನಮ್ಗ್ ಕೆಲ್ಸನ ಮಾಡು ಅನ್ನಂಗಿಲ್ರಿ ಯಾವಾಗಿದ್ರು ಟೈಮಿಂಗ್ ಹಾಕೊಂಡ್ ಬಿಡುದ್ರಿ ಒಟ್ಟ ಬಾಳ ಆದ್ರೆ ಇವತ್ತು ಕೆಲಸ ಮುಂಜಾನೆ 1 ತಾಸು ಬಾಳ ಆಕಾವ್ರಿ ಸಂಜೆ 1 ತಾಸು ಬಾಳ ಆಕಾವ್ ಎಡ್ಡ ಟೈಮ್ ರೀ ಕೆಲಸ ಇದ್ರು ಮಧ್ಯಾಹ್ನದಾಗತ್ರು ಮೇವ್ ಅಂತರು ಹೊಟ್ಟ ಕಾಳ ಇಂತ ತಿಂತಿರ್ತಾವ್ರಿ ಒಟ್ಟ ಅವ್ವಾರ ಮನ್ಯಾಗ ಯಾರ ಹೆಣ್ಮಕ್ಳು ಇದ್ರು ಅವ್ರು ನಡೆಸ್ಬೋದ್ರಿ ಟೆನ್ಷನ್ ಸಂಜಿನಾಗಟ ಮುಂಜಾನೆ ಹಾಲು ಹಾಕೋದ್ನಾಟ ಹುಷಾರ್ರಿ ಹಲ್ಲು ಹಲ್ಲಿಗೆ ಸ್ವಲ್ಪ ಎಫೆಕ್ಟ್ ಹಾಕಿರ್ತಾರ ಬದನ್ ಬಾಟ್ಲಿ ತುಂಬ ಹಲ್ಲು ಮುರಿತಿರ್ತಾವ್ರಿ ಟಗರಿ ಮೇನ್ ಹಲ್ಲರಿ ಈಗ ನೌಕರಿ ಯಾರು ಸಾಕ್ಬೋದ್ರಿ ಈ ತಿತ್ಲಾಗ ಸಣ್ಣ ಹುಡುಗರು ಬಾಳ ಸಾಕಾಕತ್ತಾರ್ರಿ ಬಟ್ ಸಾಕ್ರಿ ಸಾಲಿವು ಕಲಿ ಹುಡುಗರು ಬಾಳ ಇದ್ರ ಬಗ್ಗೆ ಟಗರಿನ ಫೀಲ್ಡ್ನಾಗ ತಲೆ ಕೆಡ್ಸ್ಕೊಬೇಡ್ರಿ ಇದು ಟಗರಿನ ಫೀಲ್ಡ್ ಬಾಳ ಹುತ್ತಿರಿದ ಟಗರ ಯಾವ ಮೊದಲು ಸ್ಟಾರ್ಟಿಂಗ್ ಹೆಂಗಂದ್ರ ಸ್ವಲ್ಪ ಹುಡುಗರು ಮಳ್ ವಯಸ್ಸಿರ್ತಾವ ಅಂತ ಸಾಕಿರ್ತಾವ ಅವು ಸ್ವಲ್ಪ ಆಸೆ ಹಸ್ತತ್ರಿ ಸ್ಟಾರ್ಟಿಂಗ್ ಇದು ಈಗ ಅವ್ರ ಮರಿ ಅಂತಾವ ತಂದ್ರು ಚಲೋನ ಆಡ್ತಾವ್ರಿ ಅವ್ರ ಮರಿಗಳು ಫಸ್ಟ್ ಟೈಮ್ ಸಾಕಿರ್ತಾರ ಚಲೋ ಆಡ್ತಾವು ಹುಡುಗರಿಗೆ ಕ್ಯೂರಿಯಾಸಿಟಿ ಬಂದ್ಬಿಡತ್ರಿ ಆಡ್ಸಾಕ ಹಂಗಾಗಿ ಸಾಲಿ ಬಿಡ್ರು ಹುಡುಗರು ಬಾಳದವ್ರಿ ಹಿಂಗ್ ಕ್ಯೂರಿಯಾಸಿಟಿ ಹುಟ್ಟಿಸ್ರಿ ಆಮ್ಯಾಗ ಮರಿ ಕನ ಆಗ್ಬೋದು ಆಗದೇನು ಇರ್ಬೋದ್ರಿ ಒಟ್ ಕ್ಯೂರಿಯಾಸಿಟಿ ರೀ ಹುಡುಗರು ಸಾಲಿ ಹೋಗಿ ಬಂದ್ ಮನ್ಯಾಗ ಮಾಡೋರ್ ಇದ್ರಂದ್ರ ಸಾಲಿ ಅವ್ರು ಸಾಕ್ರಿ ಒಟ್ ಅದಕ್ಕ ಡಿಪೆಂಡ್ ಆಗ್ಬೇಡ್ರಿ ಅನ್ನೋದು ಅದೇ ರೀತಿ ವಾಕಿಂಗ್ ಬಗ್ಗೆ ಹೇಳಿದ್ನಲ್ ಆಗಲ್ಲ ವಾಕಿಂಗ್ ಮಾಡ್ಸಕ್ ಹೋಗಿರ್ತಿರ್ಲ ಮರಿ ಒಟ್ಟ ಓಡಿಸ್ಬೇಡ್ರಿ ಸ್ವಲ್ಪ ಆದಷ್ಟು ನಡೆಸ್ಕೋತವ್ರಿ ಒಂದ್ 100 ಮೀಟರ್ ಅಷ್ಟು ಸಣ್ಣ ಓಡಿಸ್ರಿ ಯಾಕಂದ್ರ ಮರಿಗಳು ಸಣ್ಣ ಇರ್ತಾವಲ್ಲ ಕಾಲಿಗೆ ಒಳಿದು ಪ್ರಾಬ್ಲಮ್ ಇರ್ತದೆ ದೊಡ್ಡದಾದ್ರು ಸಣ್ಣದ್ರು ಅಷ್ಟೇ ರೀ ಸ್ವಲ್ಪ ಒಳ್ಳಿದ್ರ ಕಾಲ ನೋವು ಹಾಕಾವ್ರಿ ಬಟ್ ಆದಷ್ಟು ವಾಕಿಂಗ್ ಇಡ್ಬೇಕ್ರಿ ಭಾಳ ರನ್ನಿಂಗ್ ಮಾಡಿಸ್ಬಾರ್ದ್ರಿ ಟೇಕಿಗೆ ಬರ್ತಾವ ಮರಿಗಳು ಹಿಂಗಾಗಿ ಸಮಸ್ಯೆ ಆಗ್ತಿರ್ತಾವ್ರಿ ಒಟ್ಟಾರಿ ಇನ್ನೊಂದ್ರಿ ಈಗ ಮರಿಗಳು ಸಾಕಿರ್ತೀರಿ ಫಸ್ಟ್ ಟೈಮ್ ಅದ್ರ ಬಗ್ಗೆ ನಿಮ್ಗೆ ಏನು ನಾಲೆಜ್ ಆಗಲ್ಲ ಜಡ್ ಹೆಂಗ್ ಬಂದೈತಿ ಹೆಂಗಿಲ್ಲ ಏನಾಗೈತಿ ಅಂತ ಹೇಳಿ ಒತ್ತಾಯ ಹಾಲು ಹಾಕ್ತಿರ್ತೀರ ಒಬ್ಬೊಬ್ರು ಸ್ವಲ್ಪ ಮರಿ ಅವತ್ ಮರಿ ಅಟ್ ನೋಡ್ಕೊತಿರ್ಬೇಕ್ರಿ ಮಲ್ಕ್ ಹಚ್ಚತ್ಲ ಮರಿ ಮಲ್ಕ್ ಹಚ್ಬೇಕು ಮರಿ ಮಬ್ ಇರ್ಬಾರ್ದ್ರಿ ಒಟ್ಟ ಮಲ್ಕ್ ಹಚ್ಚಾರ ಮರಿ ಯಾವಾಗಿದ್ರು ಫ್ರೆಶ್ ಇದ್ದಂಗ್ರಿ ಒಟ್ಟ ಮಲ್ಕ್ ಆಡಿಸ್ಬೇಕ್ರಿ ಮರಿ ಒಬ್ಬೊಬ್ರು ಹಂಗ ಎಫೆಕ್ಟ್ ಮರಿ ಮಲ್ಕ್ ಹಚ್ಚತಿಲ್ಲ ನೋಡಂಗಿಲ್ಲ ಕಾಳು ಹೆಚ್ಚಾಗಿ ಬಿಟ್ಟಿರ್ತಾವು ಹಂಗ ಹಾಲು ಹಾಕಿ ಬಿಡ್ತೀರಿ ಮರಿ ಹೊಟ್ಟಿ ಉಬ್ಬ್ಯ
ಸ್ವಲ್ಪ ಫುಡ್ ಪಾಯ್ಸನ್ ಆಗಿ ಸಾಯೋ ಸಾಧ್ಯತೆನೂ ಭಾಳ ಇರ್ತಾವ್ರಿ ಇದ್ರಾಗ. ಒಟ್ಟು ಆದಷ್ಟು ಕೇರ್ಲೆಸ್ ಮಾಡಬೇಡ್ರಿ, ಕೇರ್ ತಗೋರಿ ಮರಿ ಬಗ್ಗೆ. ಅಂದ್ರೆ ಕಾಳಿನ ಬಗ್ಗೆ ಮೇವಿನ ಬಗ್ಗೆ ಆತ್ರಿ. ಅದ ಕಾಳ ಅಂದ್ರೆ ಹೆಂಗೆ ಸೆಲೆಕ್ಟ್ ಮಾಡ್ಕೋಬೇಕಾರ, ಕಾಳ ಗೋಧಿ ಗೋಧಿ ಇರ್ತಾರೆ, ಗೋಧಿ ತಿಂದ್ರೆ ಬಾರಿ ಕಸ್ತೂರಿ. ಹುಳಿ ಹಾಕ್ತಿರ್ತಾರ, ಹುಳಿ ಆದ್ರೆ ಸ್ವಲ್ಪ ನೆನೆಸಿಡ್ರಿ ಸ್ವಲ್ಪ ನೆನೆಸಿ ಗೋಧಿ ಒಂದ್ ಟೈಮ್ ಗೋಧಿ ಇಡ್ರಿ, ಒಂದ್ ಟೈಮ್ ಗೋಧಿ ಹುಳಿ ಎರಡು ಕೂಡ ಮಿಕ್ಸ್ ಮಾಡಿ ಇಡ್ರಿ ನೆನೆಸಿ. ಒಟ್ಟ ಒಂದ್ ಮರಿಗಳು ಒಣ ಕಾಳು ತಿಂತಿರ್ತಾವ, ಒಂದ್ ಮರಿಗಳು ಹಸಿ ಕಾಳು ತಿಂತಾವ್ರಿ. ಒಟ್ಟ ಗೋಧಿ ಅಂತೂ ಬಾರಿ ಬೆಸ್ಟ್ ರೀ, ಮರಿಗಳಿಗೆ ಶಕ್ತಿ ಕಸು ಬಾಳ್ರಿ ಮರಿಗೆ. ಈಗ ಜ್ವಾಳ ತಿಂತಿರ್ತಾವ, ಅವು ಏನ್ ತಿಂತಾವ ಅಂತ ಈಗ ಗೋಧಿ ತಿನ್ಲಿಲ್ಲ ಒಂದ್ ಮರಿಗಳು ಒಂದ್ ವಾರ ಗೋಧಿ ತಿಂತಾವ್ರಿ. ಆಮ್ಯಾಗ ಗೋಧಿ ಬ್ಯಾಸರ ಆಕತಿ ಮತ್ತೊಂದ್ ಬೇರೆ ಕಾಳು ಕೇಳ್ತಾವ. ಒಟ್ಟ ಬೇರೆ ಇಡ್ರಿ ವೆರೈಟಿ ರೀ. ಒಂದ್ ವಾರ ಗೋಧಿ ಇಡ್ರಿ, ಒಂದ್ ವಾರ ಕಡ್ಲಿ ಇಡ್ರಿ. ಕಡ್ಲಿಗೆ ಅಟ್ಟ ಹಾಕೋಬೇಡ್ರಿ, ಕಡ್ಲಿ ಕೂಡಿ ಗೋಧಿ ಒಂದ್ 4 ಕಡ್ಲಿ ಅಟ್ಟ ಮಿಕ್ಸ್ ಮಾಡ್ರಿ. ಮತ್ತ ಜ್ವಾಳ ಇಡ್ರಿ, ಜ್ವಾಳನು ಬಾರಿ ಬೆಸ್ಟ್ ರೀ. ಸಜ್ಜಿ ಇಡ್ತಾರ, ಗೊಂಜಾಳ ಅಂತೂ ಅದು ಬೆಸ್ಟ್ ರೀ. ಅವು ಎಲ್ಲಾ ತರ ಇಡ್ರಿ ಕಾಳು ಒಟ್ಟಾರಿ. ಒಟ್ಟ 200 ಗ್ರಾಮ್ ರೀ ಸಣ್ಣ ಮರಿಗೆ, ದೊಡ್ಡ ಮರಿಗೆ ಒಂದ್ 500 ಗ್ರಾಮ್ ಹಿಂಗ್ ಇಡ್ಬೇಕ್ರಿ. ಅದ ಮೇವಿನ ಬಗ್ಗೆ ಹೇಳಿಲ್ಲ. ಮೇವಿನ ಬಗ್ಗೆ ಮೇನ್ ಆಗಿ ಹೊಟ್ಟಿನ ಬಾಳ ಐತ್ರಿ, ಹೊಟ್ಟ ಹಾಕ್ಬೇಕ್ರಿ. ತೊಗರಿ ಹೊಟ್ಟ ಎಲ್ಲಿ ಸಿಕ್ಕರು ತೊಗರಿ ಹೊಟ್ಟ ಇಟ್ಟ ಬಿಡಬೇಡ್ರಿ. ತೊಗರಿ ಹೊಟ್ಟೊಂದು, ಹೆಸರಿನ ಹೊಟ್ಟ ಮತ್ ಶೇಂಗಾ ಹೊಟ್ಟ, ಇವು 3 ಹೊಟ್ಟ ರೆಡಿ ಮಾಡ್ಬಿಟ್ಕೋರಿ ನೀವು. ಎಲ್ಲಾ ಕಡೆ ಸಿಗ್ತಾವ ಇವು ಆಲ್ಮೋಸ್ಟ್ ಅಲ್ಲ. ಒಂದ್ ಚೀಲ್ ಮ್ಯಾಗು ಮಾರ್ತಿರ್ತಾರ, ತಂದ್ ಇಟ್ಕೋರಿ. ಮಳಿ ಆದಾಗ ಬರ್ತೈತ್ರಿ. ಒಟ್ಟ ಮೇವ ಹುಲ್ ಮೇವ ಅದು ಹೊಳದಂಡಿ ಮರ ಹುಲ್ ಇರ್ತಲ್ರಿ, ಅದನ್ನ ಬಾಳ ತಿಂತಿರ್ತಾವ ಮರಿಗಳು. ಅದನ್ನ ಇವು ಮೇವ್ ತಿನ್ನೋದು ಇಷ್ಟ ರೀ, ಬಾಳ ಏನಿಲ್ಲ. ಒಂದ್ ಹಿಡಿ ತಗೊಂಬಂದ್ರಿ ಅಂದ್ರ ಒಂದ್ ಮರಿ ಅಷ್ಟ ತಿಂತದ್ರಿ. ಒಂದ್ ಮರಿ ಕಾಳ ಹಾಲ ಕುಡಿಸಿತ್ತಂದ್ರ ಒಂದ್ ಹಿಡಿ ಮೇವ್ ರೀ, ಅಷ್ಟ ರೀ. ಈಗ ನೀವು ನೌಕರಿ ಮಾಡೋರಿಗೆ ಎಲ್ಲಾರಿಗೂ ಬಾಳ ಅನುಕೂಲ ಐತ್ರಿ ಇದ್ ಮರಿ ಸಾಕೋದು. ಸ್ವಲ್ಪ ಕ್ರೇಜ್ ಹುಟ್ಟಿಸ್ಕೊಂಡಿರ್ತಾರಲ್ಲ ಅವ್ರಿಗೆ ನಮ್ಗೆ ಆಗೋದಿಲ್ಲ ಬಿಡಪ್ಪ, ನಮ್ಗೆ ಏನು ಮಾಡೋದು ಆಗುದಿಲ್ಲ, ನಾವ್ಯಾವ ಸಾಕ್ಬೇಕು, ನಮ್ ನೌಕರಿ ನಮ್ ಕೆಲಸ ಇವಾಗ ಸಾಕಾಗ್ಯಾವ ಅಂತ ಅನ್ಸಿರ್ತಾರೆ. ಸ್ವಲ್ಪ ಒಂದ್ ನಾಯಿ ಸಾಕು ಬದ್ಲಿ ಒಂದ್ ಟಗರ ಸಾಕ್ರಿ ಮನಿ ಮುಂದ್ರಿ, ಸ್ವಲ್ಪ ನಿಮ್ದು ಒಂದ್ ಕ್ರೇಜ್ ಇರ್ತದ್ರಿ. ಈಗ ಎಂತೆಂತಾರು ನಾಯಿ ಸಾಕ್ತಾರ ಮನಿ ಮುಂದೆ ಸೋಕೆಗಾಗಿ. ಈಗ ಆಲ್ಮೋಸ್ಟ್ ಅಲ್ಲೂ ಸೋಕೆಗೆ ದೊಡ್ಡ ಮನಿ ಮುಂದೆ ಟಗರ ಕಟ್ಟುವಂತ ಕಾಲ ಬಂತ್ರಿ. ಈಗ ಸೋಕೆಗೆ ಒಂದ್ ಟಗರ್ ಇರ್ತೈತ್ರಿ ಮನಿ ಮುಂದೆ, ಗೇಟಿ ಕಟ್ಟಿರ್ತಾರ. ಮನಿಗೆ ಅದೊಂದ್ ಸೋಬೇರಿ ಟಗರ ಕಟ್ಟಿದಾರ್ಗಿ. ಅಣ್ಣಾರ ಇದ ಮರಿ ಮೇಯಿಸೋದ್ರ ಬಗ್ಗೆ ಆತ್ರಿ. ಈ ಕಣಕ್ ಹಾಕೋದ್ರ ಬಗ್ಗೆ ಆಯ್ತು ನೋಡ್ರಿ. ಕಣಕ್ಕ ಹಾಕೋ ಹೊತ್ನ್ಯಾಗ ಒಬ್ಬಷ್ಟು ಸಣ್ಣ ಹುಡುಗರು ಫಸ್ಟ್ ಟೈಮ್ ಕಣಕ್ ಹಾಕ್ತಿರ್ತಾವ. ಅವಕ್ಕ ಹಾಲು ಹಾಕ್ತಾರ, ಕಾಳು ಹಾಕ್ತಾರ, ತತ್ತಿ ಹಾಕ್ತಾರ, ಎಲ್ಲಾನು ಹಾಕ್ತಿರ್ತಾರ. ತತ್ತಿ ಬಗ್ಗೆ ಒಂದ್ ಹೇಳಿಲ್ರಿ. ತತ್ತಿ ಬೆಳಿಗ್ಗೆ ಎದ್ದ ತಕ್ಷಣ ತತ್ತಿ ಹಾಕ್ರಿ, 2 ತತ್ತಿ ಹಾಕ್ರಿ ಒಂದ್ ಮರಿಗೆ. ಸಣ್ಣ ಮರಿಗೆ ಇದ್ರೆ ಒಂದ್ ತತ್ತಿ ಹಾಕ್ರಿ. ಸಣ್ಣ ಮರಿಗೆ ಆಲ್ಮೋಸ್ಟ್ ಎಲ್ಲ ಹಾಕ್ಬೇಡ್ರಿ, ಒಂದ್ 2 ಬೇರೆ ಕೊಂಕಿತ್ ಫೈನಲ್ ಹೋಗ್ಬಿಟ್ರೆ ಹಾಕ್ರಿ. 2 ತಿಂಗಳು ಕೊಂಕಿತ್ ಫೈನಲ್ ಬಗ್ಗೆ ಆದ್ಮ್ಯಾಗ ಅದು ತತ್ತಿ ಹಾಕ್ರಿ. ತತ್ತಿ ಎದ್ದ ತಕ್ಷಣ ತತ್ತಿ ಹಾಕುದ್ರಿ. ಒಟ್ಟು ಒಬ್ಬರು ಹಾಲ ಹಾಕ್ತಿರ್ತಾರ, ಅವ್ರು ಹಂಗ ಸಾದಾ ಹಾಕ್ತಾರ. ನಾರ್ಮಲ್ ಹಾಕಿದ್ರು ಪಾಡ ಹಾಲ ಹಾಕುದಿತ್ತಂದ್ರ 9 ಗಂಟೆಗೆ ಹಾಲು ಹಾಕ್ತಿರಲ್ಲ, ಅವಾಗ ಹಾಕಿಬಿಡ್ರಿ ತತ್ತಿರಿ. ಒಂದ್ ಮರಿಗೆ 2 ತತ್ತಿ ರೀ, ಒಂದ್ ಹೊತ್ತಿಗೆ 2 ತತ್ತಿಗೆ ಹೆಚ್ಚು ಹಾಕ್ಬೇಡ್ರಿ. ದೊಡ್ಡ ಮರಿ ಅಟಸ್ಕೋತಿರ್ತಾರ, ಒಂದ್ ಮರಿ ಚೆಕ್ತಿರ್ತಾವ್ರಿ, ಕಸೂರ್ತಾವ, ಅಟಸ್ಕೋತಾವ. ಸಣ್ಣ ಮರಿಗಳಂತ್ರು ಅಟಸ್ಕೋದು ಕಡಿಮೆ ರೀ. ಈಗ ಕಣಕ್ ಹೋಗೋದ್ನ ಹೆಂಗ್ ಮಾಡ್ಬೇಕಂದ್ರ, ಕಣಕ್ಕ ಇವತ್ತು ಸಾಯಂಕಾಲ ಹೊಕ್ಕಿವಂದ್ರ ಇವತ್ತು ಬೆಳಿಗ್ಗೆ ಕಾಳು ತಿನ್ನಿಸ್ರಿ, ಸಂಜೆಗೆ ಹೊಕ್ಕಿವಂದ್ರ ಕಾಳು ತಿನ್ನಿಸ್ರಿ, ಮೇವ್ ಹಾಕ್ರಿ ಯಥಾರೀತಿ ಆಗತ್ತೆ. ಇವತ್ತು ಮಧ್ಯಾಹ್ನ ಮಟ್ಟ ಮೇವ್ ಹಾಕ್ರಿ. ಮಧ್ಯಾಹ್ನ ಮ್ಯಾಗ ಸ್ವಲ್ಪ ಕಡಿಮೆ ಲಿಮಿಟ್ ಕಡಿಮೆ ಹಾಕೋದ್ರಿ. ಒಟ್ಟು ಮಟ್ಟಿ ಕುಟ್ಟಿ ಹಿಡಿದಿರ್ತಾವ, ಗಾಡಿ ಹಾವು ಇರ್ತಿರ್ತಾರಲ್ಲ ಹಂಗ್ ಕುಟ್ಟಿ ಹಿಡಿದಿರ್ತಾವು. ಒಟ್ಟ ಅವತ್ತೊಂದ್ ದಿವ್ಸ ಲೈಟ್ ಆಗಿ ಕಡಿಮೆ ರೀ. ಕಣಕ್ಕ ನೈಟ್ ಹೊಕ್ಕಿವಂದ್ರ ಸಂಜೆ ಮೇಲೆ ಕಾಳು ಇಡಬೇಡ್ರಿ. ಒಟ್ಟಾರಿ ಕಾಳು ಇಡಬೇಡ್ರಿ. ಸ್ವಲ್ಪ ಮರಿ ಕಣಕ್ ಹೋಗಾಕ ಹುರುಪ್ ಐತಿಲ್ಲ ನೋಡ್ರಿ, ಮೊಲಕ್ ಹಚ್ಚಿರ್ಬೇಕು. ಮರಿ ಜಗ್ಗಾಡ್ತಿರ್ಬೇಕ್ರಿ ಮನ್ಯಾಗ. ಸ್ವಲ್ಪ ಮಬ್ ಇರಬಾರ್ದ್ರ, ಮಬ್ ಇತ್ತಾರ ಮರಿ ಆಡುದಿಲ್ರಿ. ಸ್ವಲ್ಪ ಜ್ವರ ಪರ ಇರ್ತಾವ್ರಿ. ಜ್ವರ ಇದ್ದು ಅಂದ್ರ ಆಡುದಿಲ್ರಿ ಮರಿಗಳು ಆಲ್ಮೋಸ್ಟ್ ಅಲ್ಲ. 1 ರೌಂಡ್ 2 ರೌಂಡ್ ಕಟ್ ಹಾಕಿರ್ತಾವ. ಸ್ವಲ್ಪ ಮಂಡ ಮರಿಗಳು ಇರ್ತಾವ, ಆಡ್ತಾವ. ಆಡಿ 1ನೇ ರೌಂಡ್ 2ನೇ ರೌಂಡ್ ಕಟ್ ಆಗಿಬಿಡ್ತಾವ್ರಿ. ಸ್ವಲ್ಪ ಫ್ರೆಶ್ ಇಟ್ಕೊಂಡ್ ಮರಿ ಹೋಯ್ರಿ ಕಣಕ್ ಹೋದ ತಕ್ಷಣ ಇಸಿದ ಮರಿ ಸ್ವಲ್ಪ ಅಡ್ಡಾಡ್ಸ್ಬೇಕ್ರಿ ನೀವು. ಅಡ್ಡಾಡ್ಸ್ಬೇಕು. ಫಸ್ಟ್ ಟೈಮ್ ಹುಡುಗರು ಕಟ್ಟಿರ್ತಾರ, ಹಂಗ ಇರ್ಕೊಂಡ್ಬೇಕಾರ, ಹಂಗ ಆಡಿಸ್ತಾರ, ಆಡುದಿಲ್ಲ ಅಂತೇಳಿ ತಂದ್ ಕಟ್ತಾರ. ಸ್ವಲ್ಪ ಮರಿ ಕಣಕ್ ಹೋದಾಗು ಯಥಾರೀತಿ ಅವು ಫ್ರೀ ಬಿಟ್ಟು ಬಿಡ್ರಿ. ಅವ್ನು ಒಬ್ಬ ಜಗ್ಗುದು ಬಡಿದು ಅತ್ತ ಹೊಡಿದು ಒಟ್ಟ ಮಾಡ್ಬೇಡ್ರಿ. ಒಟ್ಟ ಮರಿ ತನ್ನ ರೀತಿ ಒಳಗೆ ಇರ್ಬೇಕ್ರಿ ಯಾವಾಗಿದ್ರು. ಹಂಗ್ ಮಾಡ್ಕೊಂಡ್ ಕಣಕ್ ಆಡ್ಸ್ಕೊಂಡ್ ಬರ್ರಿ. ಮತ್ ಕಣಕ್ ಹೋಗಿ ಬಂದ್ ದಿವ್ಸನ ಅವ್ರು ಕಾಳು ಹಿಡಿತಿರ್ತಾರ. ಕಣಕ್ ಆಡಿ ಬಂದಿರತ್ ಮರಿ ಕಾಳ ಮೇವ್ ಇಡ್ತಿರ್ತಾರ. ಮೇವ್ ಇಡ್ರಿ, ಏನು ಪ್ರಾಬ್ಲಮ್ ಇಲ್ಲ ಮೇವಿಗೆ. ಹಾಲು ಹಾಕ್ಬೇಡ್ರಿ, ಕಾಳು ಇಡಬೇಡ್ರಿ. ಬಂದ್ ದಿವ್ಸ ನಾವೀಗ ಆಡ್ಸ್ಕೊಂಡ್ ಬರ್ತಿರ್ಲ, ಕಾಳು ಹಾಕ್ಬೇಡ್ರಿ. ಸ್ವಲ್ಪ ಗದ್ದತ್ ವಾಜಿಗಿದ್ದವ್ರ ಮರಿ ಸುಸ್ತಿರ್ತದ್ರಿ, ಗಪ್ ಬಂದ್ ಮಕ್ಕೊಂಡ್ಬಿಡತ್ ಮರಿ, ಮಲ್ಕ ಹತ್ತಂಗಿಲ್ಲ. ಹಿಂಗಾದ ಪ್ರಾಬ್ಲಮ್ ಹಾಕಿರ್ತಾರ ಒಂದ್ ಮರಿಗಳು. ಅಷ್ಟ ಇದನ್ನ ಮಾಡಕ್ ಹೋಗ್ಬೇಡ್ರಿ. ಬಂದ ತಕ್ಷಣ ಹಾಲು ಹಾಕ್ಬೇಡ್ರಿ. ಒಟ್ಟ ಅನ್ನಾರ ನಿಮ್ಗ ಈ ವಿಡಿಯೋನ ಮೇಯ್ಸೋದ್ರ ಬಗ್ಗೆ ಏನಾರ ಡೌಟ್ ಇತ್ತಂದ್ರ ಅದನ್ನ ಕಮೆಂಟ್ ಒಳಗೆ ಹಾಕ್ರಿ. ಕಮೆಂಟ್ ನೋಡಿ ನಾವು ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀವಿ. ಹೊಳ್ಳಿ ಈಗ ಅವ್ರಿಗೆ ನಾವೊಂದ್ ಯಾವ್ದು ಸಬ್ಜೆಕ್ಟ್ ಬಿಟ್ಟಿರ್ಬೋದು. ಇದ್ರಾಗ ಮೇಯ್ಸೋದ್ರ ಬಗ್ಗೆ ಯಾವ್ದೋ ಒಂದು ಸಬ್ಜೆಕ್ಟ್ ಇದ್ರು ಅದ್ರ ಬಗ್ಗೆ ಹೇಳ್ರಿ, ನಾವು ವಿಡಿಯೋ ಮಾಡಿ ಹಾಕ್ತಿವ್ರಿ. ಮತ್ತ ಅದೇ ರೀತಿ ಮುಧೋಳ್ ಟಗರ್ ಲವ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋ ಹಾಕತ್ತೀರಿ. ಒಟ್ಟ ಈಗ ಇಂಟರ್ವ್ಯೂ ಆಗ್ಲಿ, ಮರಿ ಎಲ್ಲಾರ ಕಣಕ್ ಹೋದಲ್ಲಿ ಅಂತೆಲ್ಲ ಹಾಕ್ತಿವ್ರಿ. ಸ್ವಲ್ಪ ಯೂಸ್ಫುಲ್ ಹಾಕತ್ರಿ. ಕಮೆಂಟ್ನು ಹಾಕ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಬಟ್ ಆದಷ್ಟು ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ.